ನಾಳೆ ಕಾರ್ಯಕರ್ತರು ಸಭೆ ಸೇರಿಸಿದ್ವಿ ಸರ್. ಎಲ್ಲ ಭಾಗದ ಜಿಲ್ಲೆಯ ಎಲ್ಲ ಭಾಗದಿಂದ ಕಾರ್ಯಕರ್ತರು ಫೋನ್ ಮಾಡ್ತಿದ್ದಾರೆ ನಿನ್ನೆಯಿಂದ. ಕೊನೆಯ ಹಂತದವರೆಗೂ ನನ್ನ ಹೆಸರಿತ್ತು. ಕೊನೆಯ ಮೂಮೆಂಟಲ್ಲಿ ನನ್ನ ಹೆಸರು ಬಿಟ್ಟೋಗಿರೋದು ಭಾಳ ಜನ ಕಾರ್ಯಕರ್ತರು ನೋವು ತಂದಿದೆ. ನಾವು ಯಡಿಯೂರಪ್ಪನವ್ರನ್ನ, ವಿಜಯಣ್ಣನ ನಂಬ್ಕೊಂಡಿದ್ವಿ, ಇವತ್ತು ನಂಬಿದ್ದೀವಿ. ಅವ್ರಿಗೆ ಅವ್ರ ಕಾಲಲ್ಲಿ ತೋರಿಸಿರೋದನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ವಿ. ವಿಶೇಷ ಯಡಿಯೂರಪ್ಪನವ್ರು ಅವ್ರ ಬಗ್ಗೆ ಯಾವ ರೀತಿಯಾದಂಥ ಮಾತಾಡೋಕ್ಕೆ ನಮಗೆ ನೈತಿಕ ಹಕ್ಕಿಲ್ಲ ಸರ್. ನಮ್ಮ ತಂದೆಯವರು 2013 KJP BJP ಅಂತ ಆದ ಸಂದರ್ಭದಲ್ಲಿ 6 ತಿಂಗಳು ಮುಂಚೆ ರಾಜೀನಾಮೆ ಕೊಟ್ಟರು ಸರ್ ಯಡಿಯೂರಪ್ಪನವ್ರಿಗೋಸ್ಕರ. ಒಂದೇ ಮಾತು ಹೇಳಿದ್ರು, ಚಂದ್ರಣ್ಣ ನೀವು ರಾಜೀನಾಮೆ ಕೊಡಬೇಕಂದ್ರೆ ನಮ್ಮ ತಂದೆಯವರು ನಮ್ಮನ್ನು ಸಮೇತ, ನಮ್ಮ ಮನೆಯವ್ರನ್ನೂ ಸಮೇತ, ನಮ್ಮ ತಾಯಿನ, ನಮ್ಮನ್ನು ಯಾರನ್ನೂ ಕೇಳಿಲ್ಲ, ಅವ್ರು ಓಟ್ ಹಾಕಿದವ್ರನ್ನೂ ಕೇಳಿಲ್ಲ ಸರ್. ಒಂದೇ ಮಾತಿಗೆ ರಾಜೀನಾಮೆ ಬರೆದು ಕೊಟ್ಟು ಬಂದರು. ನಿಮ್ಮೆಲ್ಲರ ಗಮನದಲ್ಲಿರಲಿ ಸರ್, ಅವತ್ತಿಗೆ ನಮ್ಮ ಸಂಸದರಾದಂಥ ರಾಘಣ್ಣವರು BJPಯಲ್ಲಿ ಇದ್ದರು ಸರ್. ಅವ್ರು ಬರಲಿಲ್ಲ ಸರ್, ಅವ್ರು ಬರಲಿಲ್ಲ. ಅವತ್ತು ನಾವು ಬಂದ್ವಿ, ಆದರೂ ಸಮೇತ ನಾವು ಅವ್ರನ್ನೇ ನಂಬಿದ್ದೀವಿ. ನಮ್ಗೆ ಯಾರಿಂದನೂ ಮೋಸ ಆಯಿತು ಅಂತ ನಾವು ಹೇಳೋದಿಲ್ಲ, ಯಾರಿಂದ ಅನ್ಯಾಯ ಆಯಿತು ಅಂತ ನಾವು ಹೇಳೋಕ್ಕೆ ತಯಾರಿಲ್ಲ. ಇವತ್ತು ಆಗಿದೆ ಸರ್. ಇದು ಚಿತ್ರದುರ್ಗದ ಸ್ವಾಭಿಮಾನ ಮತ್ತು ಅಸ್ಮಿತೆಯ ಪ್ರಶ್ನೆ. ಚಿತ್ರದುರ್ಗದಲ್ಲಿ ಯಾರೋ ಗಂಡಸಿಲ್ಲ ಅನ್ನೋ ಭಾವನೆಯಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ನಡ್ಕೊಂತಿರೋದು ನಾವು ಖಂಡಿಸ್ತಾ ಇದ್ವಿ. ಏನು ಸರ್, ನಾಳೆ ಸಭೆ ಸೇರಿಸಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಂತ ತೀರ್ಮಾನ ಮಾಡಿದ್ವಿ ಸರ್.